ಹೌದು ಭಾಳ ಚಲೋ ರೀ ಅಂತ ನಾ ಅಂತೇನ್ರಿ. ಇವ ಅಂತಾನ ಎಲ್ಲಿ ಸಾಧುನೋ ಮಾರಾಯ, ಹೆಂಡತಿಗೆ ಮಾಡ್ಕೊಂಡು ಸಂಸಾರ ಮಾಡೋದು ಭಾಳ ಚಲೋ ಅಂತ ಇವ ಅಂತಾನ. ಇದು ಅಡ್ಡದ್ರೊಳಗೆ ಯಾವುದು ಪಾಡ್ರಿ ಕೇಳ್ದ. ಇಬ್ಬರು ಕೂಡಿ ಕೇಳಿದ್ರು. ಯಾರಿಗೆ? ದೇವರ ದಾಸಿಮಯ್ಯಿಗೆ. ಯಾವುದು ಪಾಡ್ರಿ ಅಂತಂದಾಗ ಅವ ದೇವರ ದಾಸಿಮಯ್ಯ ಅಂದ, ಈಗ ಮೊದಲು ಬಿಸಿಲು ಭಾಳ ಆಗ್ಯದ, ಮೇ ತಿಂಗಳದ, ಮನಗಂಡ ಕ್ಯಾಟ ಬಿಸಿಲದ, ಮೊದಲು ಕೂತ ಒಂದಿಟ್ಟು ತಂಪಂದು ಏನಾರ ಕುಡೀರಿ, ಆ ನಂತರ ಯಾವುದು ಪಾಡ್ ಅನ್ನೋದು 3 ಮಂದಿ ಕೂಡಿ ವಿಚಾರ ಮಾಡೋನು ಅಂಥೇಳಿ ಒಳಗೆ ಹೆಂಡತಿ ಅಕ್ಕಿ ಕುಟ್ಟಾಕ ಹತ್ತಿದ್ಲಲ್ರಿ. ಹಿಂಗೆ ಗುಡಿಸಲಿದ್ದು ಎದುರುಗಡೆ ಬಾಗಲಿತ್ತು, ಅಕ್ಕಿ ಕುಟ್ಟಾಕ ಹತ್ತಿದ್ಲು, ಇವ ನೆಯ್ಯಾಕ ಹತ್ತಿದ್ದ. ಹಗಾರ್ಕ ಹಿಂದೆ ಹಿಂಗೆ ಹೋಳು ಮಾಡಿ ದುಗ್ಗಳೇ ಅಂತ ಕೂಗಿದ. ಒಳಗೆ ಹೆಂಡತಿ ಕುಟ್ಟಾಕ ಹತ್ತಿದ್ಲು, ಹಿಂಗೆ ವಾರಿಗೋನು ಮಾಡಿ ದುಗ್ಗಳೇ ಅಂತ ಕೂಗಿದಾಗ ಅಕ್ಕಿ ಏನು ಮಾಡಿದ್ಲಂದ್ರೆ ಒಣಕಿ ಮ್ಯಾಲೆ ಎತ್ತಿದ್ಲು. ಇನ್ನು ಕುಟ್ಟುವ ಕಣಗುಡದ ದುಗ್ಗಳೇ ಅಂತ ಕೂಗಿದ್ದಿವ ದೇವರ ದಾಸಿಮಯ್ಯ. ಅಕ್ಕಿ ಅಂದ್ಲು, ನನ್ನ ಗಂಡ ಕೂಗ್ಯಾಣ, ನನ್ನ ಗಂಡ ನನ್ನ ಕರೆದಾನ, ನನ್ನ ಗಂಡ ಕರೆದ ಮೇಲತ್ತ ಈ ಒಣಕಿ ಕುಟ್ಟಿನ ಅಂದ್ರೆ ನನ್ನ ಗಂಡನ ಆಜ್ಞೆಯನ್ನು ಮೀರಿ ಕುಟ್ಟಿದಂಗೆ ಆಗುತ್ತದ, ಅದಕ್ಕೆ ಈ ಒಣಕಿ ತಳಗಿಳಿಸಂಗಿಲ್ಲ ಅಂತ ಹೇಳಿ ನನ್ನ ಗಂಡನ ಮೇಲಾಣೆ, ನನ್ನ ಪತಿವ್ರತೆಯ ಧರ್ಮದ ಮೇಲಾಣೆ, ನೀ ಏನು ಮಾಡ್ಬೇಕಂದ್ರೆ ನಾ ವಾಪಸ್ ಬರು ತಕ ಇಟ್ಟ ನಿಂದಿರ್ಬೇಕಂತ ಹೇಳಿ ನಡಬಾರ್ಕ ಒಣಕಿ ಬಿಟ್ಲು. ಒಣಕಿ ಅಟ್ಟ ನಡಬಾರ್ಕ ನಿಂತಿತ್ತು. ದುಗ್ಗಳೆ ಏನು ಮಾಡಿದ್ಲು ಅಂತಂದ್ರೆ ಗಂಡನ ಮೇಲೆ, ತನ್ನ ಪಾತಿವೃತ್ಯ ಧರ್ಮದ ಮೇಲೆ ಆಣಿ ಹಾಕಿ, ಒಣಕಿಗೆ ಆಣಿ ಹಾಕಿ ಕೈ ಬಿಟ್ರೆ ಒಣಕಿ ನಡಬಾರ್ಕ ನಿಂತಿತ್ತು. ಕೆಳಗೂ ಹತ್ತಿಲ್ಲ, ಮ್ಯಾಲೂ ಹತ್ತಿಲ್ಲ. ಯವ್ವ, ನೀವು ಕುಟ್ಟುವಾಗ ಏನಾರ ಒಂದಿಟ್ಟು ನಿಂದಿರ್ತೈತೆ ನೋಡ್ರಿ, ಹೋಗಿ ಒಣಕಿ ನಿಂದಿರ್ತದ್ರಿ ಅವ, ನೀವು ನಿಲ್ಸಿರ? ಮತ್ತು ಹಂಗೇನಾರ ಪರೀಕ್ಷೆ ಮಾಡಿರಿ, ಮ್ಯಾಲೆ ಬಿದ್ದು ಮೂಗಿಗೆ ಒಡೆದ್ಕೊಂಡು. ಈಗಿನ ಒಣಕಿ ನಿಂದಿರಂಗಿಲ್ಲ, ಅದು ಶರಣರು, ತಪಸ್ವಿಗಳು, ಮಹಾತ್ಮರು, ನಮಗೆ ನಡೆಯಂಗಿಲ್ಲ. ಆಕಿ ಏನು ಕೈ ಬಿಟ್ಟಳು ಅಷ್ಟೇ ನಿಂತಿತ್ತು. ಹೊರಗೆ ಬಂದ್ಲು, ಗಂಡನ ಮುಂದೆ ನಿಂತಂತಾಳ, ಕರೆದ್ರೇನ್ರಿ ಗಂಡಗ, ಕರೆದ್ರೇನ್ರಿ ಅಂತಂದಾಗ, ಹೌದು ನೋಡು ಬಂದಿಲ್ಲ ಅತಿಥಿಗಳು, ಅತಿಥಿ ದೇವೋ ಭವ, ಮನೆಗೆ ಬಂದವರಿಗೆ ದೇವ್ರ ಕಂಡಂಗೆ ಕಾಣಬೇಕಂತ ಈಗ ಬಂದಾರ, ಅವ್ರಿಗೇನಾರ ಸ್ವಲ್ಪ ತಂಪು ಕೊಡ್ಲ, ಕುಡ್ಯಾಕ ಒಂದಿಟ್ಟು ಏನಾರ ಕೊಡು, ಬಿಸಿಲು ಭಾಳದ. ಒಳಗೆ ಹೋದ್ಲು. ಒಳಗೆ ಹೋಗಿ ಅವ್ರ ಮನ್ಯಾಗ ಅಂಬಲಿತ್ತರಿ. ನಮಗತ್ತೆ ನಿಮಗತ್ತೆ ಪೆಪ್ಸಿ ಕೋಲಾ ಅವೇನೋ ಕೋಕೋ ಕೋಲಾ, ಯಾರು ಬಂದ್ರೆ ಹೋಗು ಅಲ್ಲಿ ತಂಪು ಸಪ್ಪು ತರೋ ಅಂತ ನಾವು ಅಂತೀವಿ. ಆದರೆ ಅದರೊಳಗೆ ಏನಿರ್ತದೆ ಅನ್ನೋದು ನೋಡಿ ಕುಡಿಬೇಕು ನಾವು. ಒಳಗೆ ಹೋಗಿ ಅಂಬಲಿ ಮಾಡಿದ್ಲು. ಅದರೊಳಗೆ ಕೋಲ್ಡ್ ಮಜ್ಜಿಗಿತ್ತು. 3 ತಾಟ ತೊಗೊಂಡು ಆಗೆಲ್ಲ ತಾಟ್ನಾಗ ಕುಡಿತಿದ್ರಿ. ನಮ್ಮ ಹಳಿ ಮಂದಿ ಚಾಸದೇ ತಾಟ್ನಾಗ ಕುಡಿತಿತ್ತು. ಈಗ ಅವೆಲ್ಲ ಬೇರೆ, ಅವೆಲ್ಲ ಸ್ಪೆಷಲ್. ಈಗಿನ ವಾತಾವರಣ ಬೇರೆ. 3 ತಾಟ್ನಾಗ ಅಂಬಲಿ ಹಾಕಿದಳು, 3 ತಾಟ್ನಾಗ ಮಜ್ಜಿಗೆ ಹಾಕಿದಳು. ಮುಟ್ಟಿ ನೋಡಿದ್ರೆ ಕೋಲ್ಡ್, ಮನಗಂಡ ತಂಪಿತ್ರಿ. ಬಿಸಿಲಾಗ ತಂಪು ಕುಡಿಸ್ಬೇಕಂಥೇಳಿ 3 ಮಂದಿಗೆ ಓದು ಕೊಟ್ಲು. ಅವರಿಬ್ಬರು ತೊಗೊಂಡ್ರು, ಕುಡ್ಯಾಕ ಹತ್ತಿದ್ರು. ಇವ ದೇವರ ದಾಸಿಮಯ್ಯ ಗಂಡ ಹಿಂಗೆ ಹಿಡ್ಕೊಂಡು ಕೂತು ಊದಾಕತ್ತಿದ್ದ ಅದನ್ನು. ಅವರಿಬ್ಬರು ಅಂದರು, ಏನು ಕೊಟ್ಟಾಳ ಅವನಿಗೆ? ನಮಗರ ತಂಪಂದು ಅಂಬ್ಲಿ ಕೊಟ್ಟಾಳ, ಮಜ್ಜಿಗೆ ಕೊಟ್ಟಾಳ, ನಮ್ಮದು ತಂಪದ. ಮತ್ತು ಅದೇನೋ ದೇವರ ದಾಸಿಮಯ್ಯ ಊದಾಕತ್ತಾನ, ಅವಾಗೇನು ಚಾಗಿ ಕೊಟ್ಟಾಳಂತ ಹಿಂಗೆ ಹಣಿಕೆ ಹಾಕಿ ನೋಡಿದ್ರು, ಅದು ಅಂಬ್ಲಿನೇ ಅದ, ಅದು ತಂಪನ ಅಂಬ್ಲಿನೇ ಅದ. ಅವ ಊದಿ ಮತ್ತೇನು ಮಾಡಿದಂದ್ರೆ, ಈಕೆ ಒಳಗೆ ಹೋಗಿದ್ದಳ್ರೆ ಹೆಂಡ್ತಿ ಒಳಗೆ ಹೋದಾಗ ಮತ್ತೇನು ಮಾಡಿದ ಅಂತಂದ್ರೆ ಹಗಾರ್ಕ ಒಳಗೆ ಗೋನು ಮಾಡಿ ದುಗ್ಗಳೇ ಅಂತ ಕೂಗಿದ. ಪಾಪ ಮತ್ತೆ ಓಡಿ ಬಂದ್ಲು. ಕರೆದ್ರೆ ಏನ್ಲಿ ಅಂದ್ರು. ಹೌದು, ಒಂದಿಟ್ಟು ಅಂಬಲಿ ಸುಡಾಕತ್ತದ, ಒಂದಿಟ್ಟು ಊದಿ ಕುಡಿಸು ಅಂದ. ಆಕಿನ ತಂದು ಕೊಟ್ಟಾಳ್ರೆ, ದುಗ್ಗಳೇ ತಂದು ಕೊಟ್ಟಾಳ. ಅಂಬಲಿ ಅದ, ಆರ್ಯದ, ಮಜ್ಜಿಗದ, ತಣ್ಣಗದ, ಸುಡಾಕತ್ತಿಲ್ಲ, ಗೊತ್ತದ ಆಕಿಗೆ. ಗೊತ್ತಿದ್ರೂ ಊದಿ ಕುಡಿಸತಾನಂದ ಕೂಡಲೇ ಆಕೆ ಏನೂ ಅನ್ಲಿಲ್ರಿ. ನೀವು ಅದರ ಕುಡಿಸ್ತಿದ್ರಿ? ಶಾನೆ ಅದೆಯ, ಬುದ್ಧಿ ಅದ ಇಲ್ಲ, ಬುದ್ಧಿ ಕೆಟ್ಟದ, ತಂಪದ ಅಂಬಲಿ ಅದು ಹೆಂಗೆ ಸುಡ್ತದ, ಕುಡಿತ ಏನತಿ ಅಂತಿದ್ರಿ ನೀವು. ಆದ್ರೆ ಆಕೆ ದುಗ್ಗಳೇ ಗೊತ್ತಿತ್ತಕ್ಕಿಗೆ ಇದು ಅಂಬಲಿ ಆರ್ಯದ ಅಂತ ಗೊತ್ತಿದ್ರು ಗಂಡನ ಮುಂದೆ ಹಾದ್ಲು. ಹೂಣ್ರಿ ಅಂತ ತಾಟ ತೊಗೊಂಡ್ಲು. ಗಂಡ ಇಲ್ಲಿ ಕುಂತಿದ್ದ, ಬಾಜು ಕೂತ್ಲು. ತಾಟ ತೊಗೊಂಡು ಓದಾಕತ್ತೇಳಕ್ಕೆ ಆರಿದ ಅಂಬಲಿನ ಗಂಡ ಊದಂದಾನ. ಊದೋದು
ಊದಾಕತ್ತಿದ್ಲಕ್ಕಿ. ಊದಿ 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 ಹೊಳ್ಳೆ ಅವನ ಕೈಯಾಗ ಕೊಟ್ಲು. ಆಗ ಕುಡ್ದ. ಅವರಿಬ್ಬರು ಕೂತಿದ್ರು ನೋಡ್ರಿ. ಇವು ಎಡ್ಡು ತುರಿದು ತೆಲಿನೇ ಕೆಟ್ಟಂಗೆ ಕಾಣ್ತದ ಅಂದ್ರೆ ಅವ್ರು. ಯಾಕಂದ್ರೆ ಅಂಬಲಿನೇ ಕೊಟ್ಟಾರ, ಮಜ್ಜಿಗೆನೇ ಅದ, ಆರದ, ತಂಪದ. ಅವ ಊದಂತಾನ, ಈಕಿ ಊದುತ್ತಾಳ. ಇವೇನು ಎಡ್ಡು ಹುಚ್ಚದವೋ, ಏನು ನಮಗೆ ಹುಚ್ಚಿಡ್ದದೋ ಏನಿದು ಅನ್ಕೋತ ಪಾಪ ಎಡ್ಡು ಕುಂತು ಅನುಗುಡದ ಮತ್ತೇನು ಮಾಡಿದ ಅಂತಂದ್ರೆ ಆಕಿ ಅಂಬಲಿ ಊದಿ ಒಳಗೆ ಹೋಗಿದ್ಲು. ಒಳಗೆ ಹೋಗಿ ಮತ್ತೆ ಒಣಕಿ ತೊಗೊಂಡು ಕುಟ್ಬೇಕು ಅನ್ಗುಡದ ಮತ್ತೆ ದುಗ್ಗಳೇ ಅಂತ ಕರೆದ. ನಿಮ್ಮನ್ನು ಹೊಳ್ಳೆ ಹಿಂಗೆ ಕರೆದ್ರೆ ಏನು ಕಿಟಿ ಕಿಟಿ ಹಚ್ಚದೆ ಅಂತ ಬೇಯವ್ರು ನೀವು. ಹೊಳ್ಳೆ ಗಂಡ ಕರೆಯಕತ್ತಾನ, ಕೂಗಾಕತ್ತಾನ, ಕೆಲಸ ಹೇಳಕತ್ತಾನ, ಸಾಕಾಗ್ಯದ ನಿನ್ನ ಕಾಲಾಗ ಅಂತೀರಿ. ಒಂದು ಮಾತು ಅನ್ಲಿಲ್ಲ ಪಾಪ ದುಗ್ಗಳೆ. ಮತ್ತೆ ಹೊರಗೆ ಓಡಿ ಬರ್ತಾಳೆ. ಕರೆದ್ರೇನ್ರಿ? ಹೌದು. ಯಾಕ್ರಿ ಅಂತಂದಾಗ ಏನಿಲ್ಲ, ಒಂದಿಟ್ಟ ಇದು ಎಳೆ ಹರಿದ ಕಾಣ್ತದ, ನೇಯ್ಯಾಕತ್ತಿದ್ದ. ಸೀರಿನೋ ಏನು ದೋತರನೋ ನೇಯ್ಯಾಕತ್ತಿದ್ದ, ಎಳಿ ಕಟ್ಟಿದ್ದ. ಆ ಎಳಿ ಕಾಣುವಲ್ತು, ಹರಿದ ಕಾಣ್ತದ, ಒಂದಿಟ್ಟು ಚಿಮಣಿ ಹಚ್ಕೊಂಡು ಬಾ ಅಂದ. ಮಧ್ಯಾಹ್ನ 2 ಗಂಟೆ ಆಗ್ಯದಾರ. ಹೊರಗೆ ಕುಂತಾರ. ಯಾವ ಮನ್ಯಾಗ ಕುಂತಿಲ್ಲ, ಎಲ್ಲಿ ಗುಡಿಸಲ್ದಾಗಿಲ್ಲ, ಹೊರಗೆ ಕುಂತಾರ ಗಿಡದ ಬಡ್ಡ್ಯಾಗ. ಮಧ್ಯಾಹ್ನ ಬಿಸಿಲ, ಅಂಥ ಬಿಸಿಲಿನ ಬೆಳಕಿನೊಳಗ ಚಿಮಣಿ ತೊಗೊಂಡು ಬಾ ಅಂದ ಕೂಡಲೇ ನೀವಾದ್ರೆ ತರ್ತಿದ್ರಿ ಬಿಡ್ರಿ ಚಿಮಣಿ. ತಂದ ಏನು ಮಾಡ್ತಿದ್ದೀರೋ ಏನಿಲ್ಲೋ ಗೊತ್ತಿಲ್ಲ ನಮ್ಮವುಗಳು ಈಗಿನವ್ರು. ಆಕೆ ಸುಮ್ಮನೆ ಮಧ್ಯಾಹ್ನ 12 ಗಂಟೆಗೆ ಬೆಳಕಿದ್ದಾಗನ ಚಿಮಣಿ ಬೆಳಕ ತಂದ್ಲು. ತಂದನ್ರಿ ಅಂದ್ಲು. ಹಾಂ, ಇಲ್ಲಿ ಹಿಡಿ ಒಂದಿಟ, ಇಲ್ಲಿ ಹಿಡಿ ಒಂದಿಟ ಅಣ್ಕೋತ ಆ ಎಳಿ ಬಡ್ಡ್ಯಾಗ ಹಿಡಿ ಅಂದ. ಎಳಿ ಸುಡಾಕತ್ತಿದ್ದು, ಸುಟ್ಟರು ಸುಡೋದು ಅವ ಹಿಡಿ ಅಂದನ್ಲ ಗಂಡ. ಇಂಥಕ್ಕಿಗೆ ಹೇಂತಾರ ಮತ್ತು ಸುಮ್ಮನೆ ಎಲ್ಲರಿಗೂ ಹೇಂತಿ ಅನ್ನಂಗಿಲ್ಲ. ಅವ ಎಲ್ಲಿ ಹಿಡಿಯೋದಾನ ಅಲ್ಲೇ ಹಿಡಿದ್ಲು. 1-2 ಎಳಿ ಸುಟ್ಟು ಹೋಗಿ ಒಳಗಂದ. ಒಳಗೆ ಹಾದ್ಲು. ಇವರಿಬ್ರು ಕೂತವ್ರು ಯಾದ್ರಿ ದೋತರ ಜಾಡಿಸ್ಕೊತ ನಡಿ ಇನ್ನು ಹೋಗುಣು. ಇವತ್ತು ಕೂಡ ಕೂತ್ರ ನಮ್ಮ ತಲೆ ಕೆಡ್ತದ. ಯಾಕಂದ್ರೆ ಮಧ್ಯಾಹ್ನ 12 ಗಂಟೆ ಆಗ್ಯದ. ಚುಮಣಿ ತೊಗೊಂಡು ಬಾ ಅಂತ ನೀವು. ಆಕೆ ಹ್ಞೂ ಅಂತ ಚುಮಣಿ ತರ್ತಾಳ. ಎಳಿ ಬುಡಕ ಹಿಡಿ ಅಂತ ನೀವು ಅತ್ತಾನ, ಎಳಿ ಸುಡ್ತಾವ, ಆಕಿ ಹಿಡಿತಾಳೆ. ಇದಂತ ಸಂಸಾರ ಮಾರ. ಇವತ್ತರ ಹತ್ತಕ್ಕೆ ಹೆಚ್ಚು ಕೂತ್ರ ನಮ್ಮ ತಲೆ ಕೆಟ್ಟಿಗಿಟ್ಟಿದ್ದೆಲ್ಲರ ನಡಿ ಅಂತ ಎದ್ದು ಹಗಾರಕ ಹೋಗ್ಬೇಕನ್ನು ಕೊಡ್ದ. ದಾಸ್ಯಮಯ ಅಂದ. ಯಾಕ್ರಿ ಎದ್ರಿ ಅಂದ. ಅದೇನು ಬರೋಬರಿಲ್ಲ ಅಲ್ರಿ, ನಾವು ಹೋಗೇ ಬಿಡ್ತೀವಿ ಅಂದಾಗ. ಅಲ್ಲ ಮತ್ತು ನಿಮ್ಮ ಉತ್ತರ? ನಮ್ಮ ಉತ್ತರ ಬಿಡು ಮೊದಲ, ದಕ್ಷಿಣ ಉತ್ತರ ಬಿಡು. ಮೊದಲು ನೀವಿಬ್ರು ಗಂಡ ಹೆಂಡತಿ ಧಾರವಾಡಕ್ಕೆ ಹೋಗ್ರಿ. ನೀವು ಮೊದಲು ದವಾಖಾನಿಗೆ ಹೋಗಿ ಹುಚ್ಚರ ಆಸ್ಪತ್ರೆಗೆ ಹೋಗ್ರಿ. ಯಾಕಂದ್ರೆ ನಿಮಗೇನು ಗೊತ್ತಾಗವಲ್ತು. ನಿಮ್ಮ ಕೂಡ ಕೂತ್ರೆ ನಮಗೆಲ್ಲೂ ಹುಚ್ಚು ಹಿಡಿದಿತ್ತು, ಅದಕ್ಕೆ ನಾವು ಹೋಗ್ತೀವಂತಂದಾಗ ದಾಸ್ಯಮಯ ಅಂದ. ಯಾಕೆ ರೋ ಮಾರೇ ಹಿಂಗ್ಯಾಕೆ ಮಾತಾಡಕತ್ತೀರಿ, ಏನಾಗ್ಯದ ನಿಮಗೆ ಅಂದ್ಕೊಳ್ಳೆ? ಅಲ್ರಿ, ನಮ್ಮ ಉತ್ತರ ಒಪ್ಪರ ಇರಲಿ, ನಿಮ್ಮದು ನೋಡಿ ನಮಗೆ ಆಶ್ಚರ್ಯ ಆಗ್ಯದ. ಏನಾಗ್ಯದ? ಅಲ್ಲ, ನೀವು ಪ್ರಶ್ನೆ ಕೇಳಿದ್ದಿರಲ್ಲ, ಆ ಪ್ರಶ್ನೆಗೆ ಉತ್ತರ ಹೇಳಿದ್ವಿ ನಾವು ಇಬ್ಬರು ಗಂಡ ಹೆಂಡತಿ. ಈಗ ನಿಮಗೆ ಗೊತ್ತಾಗಲಿಲ್ಲ. ಅವ್ರಂದ್ರು ಏನು ಉತ್ತರ ಹೇಳಿರಿ? ಅಲ್ಲ, ನೀವು ಪ್ರಶ್ನೆ ಏನು ಕೇಳಿರಿ? ಅಲ್ಲ, ಸಾಧು ಆಗುವುದು ಪಾಡು, ಸನ್ಯಾಸಿ ಆಗುವುದು ಪಾಡು, ಏನ ಹೆಂಡತಿಗೆ ಮಾಡ್ಕೊಂಡು ಮಕ್ಕಳ ಹಡದ ಮನೆ ಕಟ್ಟಿ ಚಂದ ಸಂಸಾರ ಮಾಡೋದು ಪಾಡು ಅಂತ ಕೇಳಿದ್ರೆ ಇಲ್ಲ? ಇದು ಪ್ರಶ್ನೆ ಹೌದಿಲ್ಲ? ಹೌದ್ರಿ, ಇದ ಪ್ರಶ್ನೆ ನಮ್ಮದು. ಹಾಂ, ಉತ್ತರ ಏನು ಹೇಳಿನಿ ಅಂತಂದ್ರೆ, ಮಧ್ಯಾಹ್ನ 12 ಗಂಟೆಗೆ ಇಂಥ ಬೆಳಕಿನಾಗ ಬಿಸಿಲಾಗ ಚಿಮಣಿ ಹಚ್ಚಿ ತಗೊಂಡು ಬಾ ಅಂದ್ರೆ ನನ್ನ ಹೆಂಡತಿ ನನಗೆ ಹೊಳ್ಳಿ ಒಂದು ಮಾತು ಮಾತಾಡಲಿಲ್ಲ. ಬೆಳಕಿನಾಗ ಚಿಮಣಿ ತಗೊಂಡು ಬಂದ್ಲು. ಆರಿದ ಅಂಬಲಿ ಆರೈತೆ ಅನ್ನೋದು ನನಗೂ ಗೊತ್ತದ, ಆಕಿಗೂ ಗೊತ್ತದ. ಊದಿ ಕುಡಿಸಂದ್ರೆ ಊದಿ ಕುಡಿಸಿದಳು. ಇಂಥ ಹೆಂಡತಿ ಇದ್ಲಂದ್ರ ಸಾಯುತಕ ಮದುವೆ ಮಾಡಿ ಸಾಯುತಕ ಚಂದಂಗೆ ಬಾಳೆ ಮಾಡು. ಒಂದು ಅಂದದಕ್ಕೆ 4 ಅಂತಿದ್ಲು ಅಂದ್ರೆ ಸೀದಾ ಸನ್ಯಾಸಿಯಾಗಿ ಮಠದಾಗ ಸೇವಾ ಮಾಡಿ ಸತ್ತು ಹೋಗಂತ ನಾ ನಿಮಗೆ ಉತ್ತರ ಹೇಳಿನಂತ ದೇವರ ದಾಸ್ಯಮಯ ಹೇಳಿದ. ಕಾರಣೇನು ಅಂತಂದ್ರೆ, ದೇವರ ದಾಸ್ಯಮಯನವ್ರ ಬದುಕು ಎಂಥದ್ದಿತ್ತಂದ್ರೆ ಇಡೀ ಜಗತ್ತಿಗೆ ಆದರ್ಶಮಯವಾಗಿರತಕ್ಕಂಥ ಬದುಕು, ಶರಣರ ಬದುಕು. ಆ ರೀತಿಯೊಳಗೆ ಅವರಿಗೆ ಎಲ್ಲ ಇದ್ರೂ ಅವ್ರು ಹೆಂಗಂತಂದ್ರೆ ಕಷ್ಟ ಒಂದೀಟೂ ಇಲ್ಲ, ನೋವೊಂದೀಟೂ ಇಲ್ಲ. ಯಾಕಂದ್ರೆ ಅವ್ರು ಗಳಿಸ್ಬೇಕಂದವರಲ್ಲ, ಅವ್ರಿಗೆ ಅದು ಬೇಕು ಇದು ಬೇಕು ಅನ್ನೋರಲ್ಲ. ಈಗಿನ ಅವ್ರಿಗೆ ಎಲ್ಲ ಇದ್ದರೂ ಕಷ್ಟ. ಯಪ್ಪ, ನಿಮ್ಮ ಮನ್ಯಾಗ ಮಕ್ಕಳಿಗೆ ಹೆಂಗೆ ಮಾಡಿರಿ ಅಂತಂದ್ರೆ, ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿ, ವಡ, ಸಾಂಬಾರ ಇದನ್ನೆಲ್ಲ ಮಾಡಿ ಮುಂದೆ ಇಟ್ಟರು
ಮಕ್ಕಳಂತಾವ್ ನಿಮ್ಮ ಕೂಡ ಜಗಳ ತೆಗಿತಾವ. ಇಡ್ಲಿ ಚಲೋ ಆಗಿಲ್ಲ, ಸಾಂಬಾರು ಸಿಹಿ ಆಗಿಲ್ಲ ಅಂತ ಜಗಳ ತೆಗಿತಾವ. ಆದರೆ ಆ ಮಕ್ಕಳಿಗೆ ಗೊತ್ತಿಲ್ಲ, ಎಷ್ಟೋ ಮಕ್ಕಳು ಒಪ್ಪತ್ತಿನ ಊಟಕ್ಕಾಗಿ ಮಂದಿ ಬಾಗಲ ಮುಂದೆ ತಾಸು ಗಂಟ್ಲೆ ನಿಂತವು ಯಪ್ಪ. ಎಷ್ಟೋ ಮಕ್ಕಳು ಬೀದಿಗೆ ಅವುಗಳು ಮಕ್ಕಳ ಕೈಯಾಗ ತಾಟ ಕೊಟ್ಟು ಒಂದೊಂದು ರೂಪಾಯಿ ಬೇಡ್ಕೊಂಡು ಬರ್ರಿಪ್ಪ ಅಂತ ಎಷ್ಟೋ ಮಂದಿ ನಿಮ್ಮ ಮುಂದೆ ಅಡ್ಡಾಡ್ತಾರೆ. ನೀವ ಒಂದೊಂದು ರೂಪಾಯಿ ಹಾಕಿ ಬರ್ತೀರಿ, ಆದರೆ ನಿಮ್ಮ ಮಕ್ಕಳು ಡೈನಿಂಗ್ ಟೇಬಲ್ ಮೇಲೆ ಕುಂತು ಇಡ್ಲಿ ವಡ ಸಿಹಿ ಹತ್ತುವಲ್ತು, ಅವ್ರಿಗೆ ಇಡ್ಲಿ ವಡ ಸಿಹಿ ಹತ್ತುವಲ್ತು. ಇದು ನಾವು ಮಾಡಿಕೊಂಡದ್ದು. ನಮ್ಮ ಮಕ್ಕಳಿಗೆ ಸುಖ ಅಂದ್ರೆ ಏನು, ಕಷ್ಟ ಅಂದ್ರೆ ಏನು ಅನ್ನೋದು ಗುರ್ತು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು. ಎಷ್ಟೋ ಮಂದಿ ಅಧಿಕಾರಿಗಳು ಇವತ್ತು ತಿಂಗಳಿಗೆ ₹1,00,000 ಪಗಾರ ಬರ್ತದ, ಆದರೂ ಅಂತಾರೆ ಅವ್ರಿಗೆ ಏನು ಮಾಡಿದ್ರು ಒಟ್ಟ ಸಾಲವಲ್ತ್ರಿ, ತಿಂಗಳಿಗೆ ₹1,00,000 ಬಂದರೂ ಸಾಲವಲ್ತ್ ಅಂತಾರೆ. ಅದ ನಮ್ಮ ರೈತ ನೋಡ್ರಿ, ರೈತ ಅವನಿಗೇನಪ್ಪ ಅಂತಂದ್ರೆ ಕಾಲಕ್ಕೆ ಮಳಿನ ಬರಂಗಿಲ್ಲ, ಮಳಿ ಇಲ್ಲದಕ್ಕೆ ಬೆಳೆ ಬರಂಗಿಲ್ಲ, ಬೆಳೆ ಇಲ್ಲ ಮಳೆ ಇಲ್ಲ, ಅಕಸ್ಮಾತ್ ಒಂದಿಟ್ಟು ಬಂದರೂ ಬಂದ ಬೆಳೆಗೆ ಬೆಲೆ ಇಲ್ಲ, ಅದಕ್ಕೆ ಕಿಮ್ಮತ್ತಿಲ್ಲ. ಆದರೂ ರೈತ ಎಂದೂ ಎದೆಗುಂದಂಗಿಲ್ಲ, ಅವನ ಮುಖದ ಮ್ಯಾಗಿನ ಕಳಿ ಹಾಳಾಗಂಗಿಲ್ಲ. ಯಾರು ಬಂದರೂ ಬರ್ರಿ ಚಾ ಮಾಡು, ನಾಷ್ಟ ಮಾಡು, ಊಟ ಮಾಡಂತಾನ ಯಾರು? ರೈತ. ಆದ್ರೆ ಅದ ನಮ್ಮ ಮನೆಯಾಗಿನ ಮಂದಿ ಯಾರು 4 ಮಂದಿ ಬಂದ್ರೆ ಚಾ ಮಾಡಕ್ಕೆ ನಾವು ಬ್ಯಾಸರ್ತೀವಿ ಅಧಿಕಾರಿಗಳು. ಆ ರೀತಿಯೊಳಗೆ ಈ ಜಗತ್ತಿನೊಳಗೆ ಶ್ರೇಷ್ಠವಾದ ವ್ಯಕ್ತಿ ಅಂತಂದ್ರೆ ರೈತ. ನಾವೆಲ್ಲ ಪಶ್ಚಾತ್ತಾಪ ಪಡ್ಬೇಕ್ರಿಯವ. ಯಾಕಂದ್ರೆ ಒಬ್ಬ ರೈತ ಹೊಲದಾಗ ಬೆಳೆದದ ಸೌತೆಕಾಯಿ, ಹೊಲದಾಗ ಬೆಳೆದದ ಕರಿಬೇವು, ಕೋತಂಬರಿ, ಮೆತ್ತಿ ಪಲ್ಲೆ ಅದನ್ನು ತಂದ ರೋಡ್ನ್ಯಾಗ ಒಂದು ಅರಿವಿ ಹಾಸ್ಕೊಂಡು ಮಾರ್ಕೋತ ಕೊಂಡಿರ್ಬೇಕು ನಾವು ರೈತರು. ಅವ್ರನ್ನ ಹಾಸ್ಕೊಂಡು ತಗೊಳ್ಳೋರು ನೋಡ್ಬೇಕು. ತಗೊಳ್ಳೋರು ಬಂದ ಏನು ಕೇಳ್ತಾರಂದ್ರೆ, ಹೆಂಗ್ರಿ ಮೆತ್ತಿ ಪಲ್ಲೆ, ಸೌತೆಕಾಯಿ ಹೆಂಗ್ರಿ? ಇಲ್ರಿ ₹10 ಪಾವು ಕಿಲೋ ರೀ, ₹20 ಪಾವು ಕಿಲೋ ರೀ. ಇಟ್ಟ್ಯಾಕ ತುಟ್ರಿ, ₹10 ಕೊಡ್ಬೇಕಂತ ಇಲ್ಲಿ ನಿತ್ತು ಬೇಡ್ತಾರೆ. ಅದ ಕೆಲವೊಂದು ಮಂದಿ ರೈತ ಬೆಳೆದ ಸೌತೆಕಾಯಿ ರೋಡ್ನಾಗಿತ್ತು ಮಾರೋದು. ಕೆಲವೊಂದಿಟ್ಟದ್ದು ಬಾಟ್ಲಿ ಅದಾವಲ್ಲ, ನಿಶೆ ಆಗತಕ್ಕಂಥ ಶರಾಯಿ ಬಾಟ್ಲಿ ₹1 ಕೋಟಿ ಕಾಜಿನ ಬಿಲ್ಡಿಂಗ್ದಾಗ ಇಟ್ಟು ಮಾರೋದು. ಅವ್ರನ್ನ ಬ್ರ್ಯಾಂಡಿ ಬಾಟ್ಲಿಗಳು ₹1 ಕೋಟಿ ಕಿಮ್ಮತ್ತಿನ ಬಿಲ್ಡಿಂಗ್ದಾಗ ಇಟ್ಟು ಮಾರುವುದು. ಅದನ್ನು ಕುಡಿದ್ರೆ ನಮ್ಮ ಶರೀರ ಹಾಳಾಗುತ್ತದ, ನಮ್ಮ ಮನಸ್ಸು ಹಾಳಾಗುತ್ತದ, ನಮ್ಮ ಬುದ್ಧಿ ಹಾಳಾಗುತ್ತದ. ಇದೆಲ್ಲ ಗೊತ್ತಿದ್ರೂ ಅಲ್ಲಿ ಏನೂ ಅನ್ನಂಗಿಲ್ರಿ. ಬೇಕಾದ್ರೆ ತಗೊಳಕ್ಕೆ ಹೋದವ್ರಿಗೆ ಗೊತ್ತಿರ್ತದ. ಅಲ್ಲಿ ಹೋದಾಗ ಎಟ್ರಿ ಇದು ಬಾಟ್ಲಿ? ₹600. ಒಂದಿಟ್ಟು ಕಡಿಮೆ ಮಾಡ್ರಿ ಅಂದ್ರೆ ಕುತ್ತಿಗೆ ಮೇಲೆ ಕೈ ಕೊಟ್ಟು ಹೊರಗೆ ಕೊಡ್ತಾರೆ ಮೊದಲು ಅವ್ನು. ಯಾಕಂದ್ರೆ ನಮ್ಮಲ್ಲಿ ಪಾಳೆ ಹಚ್ಚಾರ 600ಕ್ಕೆ, ನೀವು ₹1 ಕಡಿಮೆ ಮಾಡಿಲ್ಲ ಅನ್ನಂಗಿಲ್ಲ. ಇಲ್ಲಿ ಸೌತೆಕಾಯಿ ರೈತಂದು ಯಾಕೋ ಇಟ್ಟಾಕ ತುಟ್ಟಿ ಮಾಡಿದ್ಯೋ ನೋಡ್ರಿ, ಅದು ದಬಾನ್ಕಿ ಅಟ್ಟು ರೈತನ ಮ್ಯಾಗ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ರೈತ ಏನಪ್ಪ ಅಂತಂದ್ರೆ ಈ ಜಗತ್ತಿಗೆ ಅನ್ನದಾತ ಅದನ್ನ ತಾಯಂದಿರ. ರೈತ ಇರಲಿಲ್ಲ ಅಂದ್ರೆ ಇವತ್ತು ನಾವು ಯಾರು ಬದುಕಲಿಕ್ಕೆ ಸಾಧ್ಯನೇ ಆಗುತ್ತಿದ್ದಿಲ್ಲ. ಅದಕ್ಕೆ ಮತ್ತು ಇನ್ನೊಂದು ದೊಡ್ಡ ದುರಂತ ಏನಂತಂದ್ರೆ, ರೈತನ ಮಗ ಅದಾನಂತಂದ್ರೆ ನಾವು ಯಾರೂ ಕನ್ಯಾ ಕೊಡಂಗಿಲ್ಲ. ಈಗ ರೈತನ ಮಗ ಅದಾನಂತಂದ್ರೆ ಕನ್ಯಾ ಕೊಡಂಗಿಲ್ಲ. ಇಲ್ರಿ 20 ಎಕರೆ ಹೊಲ ಅದರಿ, 50 ಎಕರೆ ಹೊಲ ಅದರಿ, ಟ್ರ್ಯಾಕ್ಟರ್ ಅದರಿ, ಟ್ರಕ್ ಅದರಿ, JCB ಅದರಿ, ಇದೆಲ್ಲ ಅದ. ಮತ್ತು ಮಗ ಇದನ್ನೆಲ್ಲ ಮೇಂಟೈನ್ ಮಾಡ್ತಾನ್ರಿ ಅಂತಂದ್ರೆ, ಇಲ್ರಿ ನಮ್ಮ ಹುಡುಗಿ ಇಂಜಿನಿಯರಿಂಗ್ ಮಾಡೈತಿರ, ಅದಕ್ಕೆ ಇಂಜಿನಿಯರ್ನ ಬೇಡಾಕತ್ತೈತ್ರಿ. ಅದು ಅಂದ್ರೆ ಬೇಡ್ಕೊಳ್ಳವನ್ನ ಬೇಡ್ತೈತೆ ಅದು. ಮತ್ತು ಇಂಜಿನಿಯರ್ ಅಂದ್ರೆ ಏನ್ರಿ? ಒಂದು ಕಂಪನಿಯಾಗ ಹೋಗಿ ತಿಂಗಳಿಗೊಮ್ಮೆ ಬೇಡ್ಬೇಕಲ್ಲ ಅವ, ಪಗಾರ ಬೇಡಬೇಕಲ್ಲ ಇಂಜಿನಿಯರ್. ಇನ್ನೊಬ್ಬರ ಕೈಯಾಗ ಆಳಾಗೆ ದುಡಿಬೇಕಲ್ಲ. ರೈತ ಹಂಗಲ್ಲ. ಇವ 1 ಎಕರೆ ಇದ್ರು ಮಾಲಕ್. ಇವನ ಕೈಯಾಗ 4 ಮಂದಿ ದುಡಿತಾರೆ 1 ಎಕರೆ ಇದ್ರು. ಆದ್ರೆ ರೈತಗೆ ನಾವು ಕನ್ಯಾ ಕೊಡಕ್ಕೆ ಒಲ್ಲೆ ಅಂತೀವಿ. ಆದ್ರೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದದಂತಂದ್ರೆ, ಇದ್ದುದು ಹೊಲ ಮಾರಿ ಮಕ್ಕಳಿಗೆ ಸಾಲಿ ಕಲಿಸಿ ಕಂಪನ್ಯಾಗ ಕಳಿಸೋದು ಬಂದದ ನೌಕರಿ. ಎದರ ಸಲುವಾಗಿ? ಕನ್ಯಾ ಸಲುವಾಗಿ ರೀ ಅವ, ಕನ್ಯಾ ಸಲುವಾಗಿ. ಅದಕ್ಕೆ ಈ ಜಗತ್ತಿನೊಳಗೆ ಏನು ಹಾಳಾದರೂ ಜಗತ್ತು ಹಾಳಾಗಂಗಿಲ್ಲ. ಈ ಜಗತ್ತಿನೊಳಗೆ ಏನು ಹಾಳಾದರೂ ಜಗತ್ತು ಹಾಳಾಗಂಗಿಲ್ಲ. ರೈತ ಹಾಳಾದ್ರೆ 1 ನಿಮಿಷನೂ ಜಗತ್ತು ಉಳಿಯಂಗಿಲ್ಲ. ರೈತ ಹಾಳಾದ್ರೆ 1 ನಿಮಿಷನೂ ಜಗತ್ತು ಉಳಿಯಂಗಿಲ್ಲ. ಯಾಕಂದ್ರೆ ಸಾವುಕಾರ ತಿನ್ನೋದು ಅನ್ನನೂ ಉಣ್ಬೇಕು,
ಬಡು ತಿನ್ನೋದು ಅಣ್ಣನ ಉಣ್ಬೇಕು, DC ಉಂಡ್ರು ಅಣ್ಣನ ಉಣ್ಬೇಕು, IAS ಅಧಿಕಾರಿ ಉಂಡ್ರು ಅಣ್ಣನ ಉಣ್ಬೇಕು. ರೈತ ಬೆಳೆದದ್ದ ತಿನ್ಬೇಕಲ್ರಿ ನಾವೆಲ್ಲ. ಅದಕ್ಕೆ ರೈತನಿಗೆ ನಾವು ಯಾವತ್ತೂ ಗೌರವ ಕೊಡಬೇಕು, ರೈತನಿಗೆ ನಾವು ಯಾವತ್ತೂ ಕಿಮ್ಮತ್ತು ಕೊಡಬೇಕು. ಅದಕ್ಕೆ ರೈತ ಜೀವಂತ ಇದ್ದ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಜೀವಂತ ಇರ್ತವ ತಾಯಿಂದಿರ. ಆ ರೀತಿಯೊಳಗೆ ಶರಣರು ಸಂತರು ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ನಾವು ನೀವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಅಂಥೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್.